ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಮಾಡಿ, ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ಡೈಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವ್ರದ್ದು ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೆಗಡಿ ಎಲ್ಲ ಫುಲ್ ಜಾಸ್ತಿ ಆಗೋಗಿ ಕಫ ಎಲ್ಲ ಒಂಥರ ಆಗೋಗಿ ನಾನು ಯೂಶ್ವಲಿ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಧ್ಯ ಎಲ್ಲ ಕಟ್ ಮಾಡಲ್ಲ, ಗೋ ವಿತ್ ಫ್ಲೋ ಅಷ್ಟೇ. ಏನು ಬರುತ್ತೋ ಅದನ್ನು ಹೇಳ್ತಾ ಹೋಗೋದೆ ತಲೆಯಲ್ಲಿ. ಇವತ್ತು ಮೇ ಬಿ ಒಂದು 7-8 ಟೇಕ್ ಆಗೋಗಿದೆ, ಆಗ್ತಾಯಿಲ್ಲ, ಗಂಟ್ಲೆಲ್ಲ ಕಟ್ಬಿಟ್ಟಿದೆ, ಪೂರ್ತಿ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಹಬ್ಬದಷ್ಟೊತ್ತಿಗೆ ಮೇ ಬಿ ನಾನೇ ಮಲಗ್ತೀನಿ ಅಂತ ಗೊತ್ತಾಗ್ಬಿಟ್ಟಿದೆ. ಅಂದರೆ ಪ್ರೊಸೆಸಿಂಗ್ ನಡೀತಾ ಇದೆ, ಗಂಟ್ಲು ನೋವೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ತಮ್ಮನೇಲಲ್ಲಿ ನೋಡ್ದಂಗೆ ಹೊಸ ಮಾಂಗಲ್ಯದ ಸರದ ಅಪ್ಡೇಟು. ನಂದು ಹಳೇದು, ನನ್ನ ಮದುವೆ ಆಗಿ 15-16 ವರ್ಷ ಆಗ್ತಾ ಬಂತು. ನಾನು ಆವಾಗ ಕರೆಮಣಿ ಇರೋ ಸರ ಬೇಡ, ಅದು ಅಷ್ಟೊಂದು ಸೂಟ್ ಆಗಲ್ಲ ಆವಾಗ. ಆಮೇಲೆ ಸೊ ಟು ಯಂಗ್, ಲೈಕ್ ಚಿಕ್ಕ ವಯಸ್ಸು. ಏನಾಗಿತ್ತು ಅಂದರೆ ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕ್ತೀವಿ, ಡ್ರೆಸ್ಸಸ್ ಎಲ್ಲ ಹಾಕ್ತೀವಿ, ಸೀರೆ ಯಾರು ಉಟ್ಕೋತಾರೆ, ಅದಕ್ಕೆ ಸೂಟ್ ಆಗಲ್ಲ ಅನ್ನೋ ಥರ ಒಂದು ಥಿಂಕಿಂಗ್ ಇತ್ತು ಆವಾಗ. ಚಿಕ್ಕ ವಯಸ್ಸಲ್ಲ ಅದೇ ಥಿಂಕಿಂಗ್ ಇರುತ್ತೆ. ಅದಕ್ಕೆ ಬೇಡ ಅಂತ ಅಂದ್ಕೊಂಡು ನಾನೇ ಮಾಡ್ಬಿಟ್ಟಿದ್ದೆ, ಮಾಂಗಲ್ಯ ಸರದ್ದು ಕರೆಮಣಿ ಹಾಕ್ಸಿರ್ಲಿಲ್ಲ. ಆಮೇಲೆ ಇನ್ನೊಂದು ಏನಿತ್ತು ಅಂದರೆ, ಕರೆಮಣಿಗೆಲ್ಲ ವೇಸ್ಟೇಜ್ ಎಲ್ಲ ಹೋಗುತ್ತೆ, ಸುಮ್ಮನೆ ಅದು ಬೇರೆ ಒಂದು ವೇಸ್ಟ್ ಖರ್ಚು, ಯಾಕೆ ಬೇಕು, ಸರ ಚಿನ್ನದೇ ಇರಲಿ ಅನ್ನೋ ಥರ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅವಾಗ ಪ್ಲೈನ್ ಸರ ತೊಗೊಂಡಿದ್ದೆ ನಾನು. ಇದು ಮಾಂಗಲ್ಯದ ಸರ, ಪ್ಲೈನ್ ಮಾಂಗಲ್ಯದ ಸರ ತೊಗೊಂಡಿದ್ದೆ ನಾನು. ಪ್ಲೈನ್ ಮಾಂಗಲ್ಯದ ಸರ ತೊಗೊಂಡಿದ್ದೆ. ಇದು ನೋಡಿ ಸೌದು ಬಿಡುತ್ತೆ ಬೇಗ. ಏನು ಇಲ್ಲಿ ಕಾಣಿಸ್ತಾ ಇದೆಯಾ? ಮೇ ಬಿ ಸಣ್ಣದಾಗಿ ಕಾಣಿಸ್ತಾ ಇದೆ. ಇದು ಸೌದು ಬಿಡುತ್ತೆ, ಅದಕ್ಕೆ ಅದು ಒಳಗಡೆ ಏನೋ ಒಂದು ಇದನ್ನು ಹಾಕಿ ಕೊಡ್ತಾರೆ, ಅದನ್ನೆಲ್ಲ ಹಾಕಿಸ್ಕೊಳ್ಳಿ. ನಾನು ಹಾಕಿಸ್ಕೊಂಡಿದ್ದೀನಿ. ಅದು ಸಣ್ಣದಾಗಿ ಸೌದಿದೆ ನೋಡಿ ಅಲ್ಲಿ, ಅದು ಕಂಬಿ ಇರುತ್ತಲ್ಲ ಇದ್ರದ್ದು, ಆ ಕಂಬಿಗೋಸ್ಕರ ಅದು ಸೌದು ಬಿಡುತ್ತೆ. ಅದ್ರ ಒಳಗಡೆ ಏನೋ ಒಂದು ಕೋಟಿಂಗ್ ಮಾಡಿಕೊಡ್ತಾರೆ, ತಾಮ್ರದ್ದೋ ಏನರದ್ದೋ ಒಂದು ಕೋಟಿಂಗ್ ಮಾಡಿಕೊಡ್ತಾರೆ. ಅದನ್ನು ಮಾಡಿಸ್ಕೊಂಡ್ರೆ ಈ ಥರ ಸವಿಯಲ್ಲ. ಸುಮ್ಮನೆ ಚಿಕ್ಕದೊಂದು ಟಿಪ್ ಹೇಳ್ತಾ ಇದ್ದೀನಿ. ಯಾರಾದರೂ ಮಾಡಿಸ್ಕೊಂಬಂದಿದ್ರೆ ಕಮೆಂಟ್ ಮಾಡಿ ಹೇಳಿ, ನಾವು ಮಾಡಿಸ್ಕೊಂಡಿದ್ದೀವಿ ಅಂತ. ಇದು ನನ್ನ ಹಳೇದು ಮಾಂಗಲ್ಯದ ಸರ, 15 ವರ್ಷದ ಮೇಲೆ ಬಂದಿದೆ. ಏನು ಕಿತ್ತೋಗಿಲ್ಲ, ಯಾವತ್ತೂ ಏನೂ ತೊಂದರೆ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಹಾಕೊಳೋದೇ ಇಲ್ಲ. ಏನಾಗುತ್ತೆ ಅಂದರೆ ಅಭಿನವ್ದು ಯೋಗ ಕ್ಲಾಸೇ ಬೇರೆ ಟೈಮ್, ನಂದು ಯೋಗ ಕ್ಲಾಸೇ ಬೇರೆ ಟೈಮ್. ಕಾಂಪಿಟೇಷನ್ ಎಲ್ಲ ಇದ್ದರೆ ಅವ್ರು 10-11 ಗಂಟೆ ಆದರೂ ಬಿಡ್ತಾ ಇರಲಿಲ್ಲ. ಹಾಕ್ಕೊಂಡು ಕುಂಡ್ರಿಸ್ಕೊಂಡ್ಬಿಡೋರು ಕ್ಲಾಸಲ್ಲಿ. ನಾನು ಕ್ಲಾಸಿಗೆ ಹೋದರೆ ಅಲ್ಲೇ ಇದ್ದು ಕ್ಲಾಸ್ ಮುಗಿಸ್ಕೊಂಡು ಬರ್ತಾಯಿದ್ವಿ, ಯಾಕೆಂದರೆ ನಂದು ಯೋಗ ಕ್ಲಾಸ್ ಅದೇ ಕ್ಲಾಸು, ಅವನದು ಅದೇ ಕ್ಲಾಸ್ ಇತ್ತು. ಇವಾಗ ಅಲ್ಲೇ ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಕ್ಕೋರು. ಅಂದರೆ ನಾವು ಹೆಂಗೆ ಹೋಗ್ತಾ ಇರ್ತೀವಿ ಹಂಗೆ ಪೇರೆಂಟ್ಸೂ ಅವ್ರ ಮಕ್ಳುಗಳ್ನ ಹಾಕಿರೋರು, ಅವರು ಬಿಡಕ್ಕೆ ಬರೋರು, ಅಲ್ಲೇ ಕುತ್ಕೊಂಡು ಮಾತಾಡ್ತಿದ್ವಿ, ಅಲ್ಲೇ ಇರ್ತಾಯಿದ್ವಿ, ಕ್ಲಾಸ್ ಮುಗಿಸ್ಕೊಂಡು ಬರ್ತಾಯಿದ್ವಿ. ಟೀಚರೂ ಎಲ್ಲ ಇಲ್ಲೇ, ಅವ್ರ ಸ್ಕೂಲ್ ಟೀಚರೇ ಅಲ್ಲಿ ಟೀಚರ್ ಆಗಿದ್ರು. ದೆನ್ ಅಲ್ಲೇ ಎಲ್ಲ ಮುಗಿತಾ ಇತ್ತು. ಟೀಚರ್ಸೂ ತುಂಬ ಹಳೇ ಫ್ರೆಂಡ್ಸ್ ಆಗಿಬಿಟ್ಟಿದ್ರು. ಹಾಗಾಗಿ ನಾವು ಅವ್ರ ಜೊತೆಲೇ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬರ್ತಾಯಿದ್ವಿ. ಆಮೇಲೆ ನಮಗೂ ಒಂದು ನಾಲೆಡ್ಜ್ ಅಲ್ವಾ, ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗತ್ತೆ, ಆ ಥರ ಇರ್ತಾಯಿತ್ತು. ಅದಕ್ಕೆ ಒಡವೆ ಮೇಲಿನ ಆಸೆನೇ ಬಿಟ್ಬಿಟ್ಟಿದೆ, ಹಾಕೊತಾನೇ ಇರಲಿಲ್ಲ. ಸರ್ಟನ್ ಟೈಮಲ್ಲ, ಏನಲ್ಲ, ಏನು ಮಾಡೋಕ್ಕಾಗಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಈ ಮಾಂಗಲ್ಯದ ಸರ ಬೇಡ, ಕರೆಮಣಿ ಇರೋ ಮಾಂಗಲ್ಯದ ಸರ ಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಈಗ ಮೈಂಡ್ಸೆಟ್ ಚೇಂಜ್ ಆಗಿದೆ ಅಂತ ಅರ್ಥ. ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ಕರೆಮಣಿ ಇರೋ ಸರ ಬೇಕು ಅಂತ ಅಂದ್ಕೊಂಡೆ. ಸರಿ, ಓಕೆ ಅಂತ ಅಂದ್ಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೇ ತೊಗೋಬೇಕು ಅಂತ ಏನು ಇರಲಿಲ್ಲ. ಸ್ವಲ್ಪ ಹಿಂದೆನೇ ಬುಕ್ ಮಾಡಿದೆ, ಲೈಕ್ ಹಬ್ಬಕ್ಕಿಂತ ಇನ್ನೊಂಚೂರು ಹಿಂದೆ ಚಿನ್ನದ ರೇಟ್ ಏನೋ ಸ್ವಲ್ಪ ಕಮ್ಮಿ ಆಗಿತ್ತು, ಆವಾಗ ಬುಕ್ ಮಾಡಿದ್ದಕ್ಕೆ ಏನು ಡಿಸೈನ್ ಬೇಕು ಅಂತ. ನನಗೇನು ಹೊಸ ಡಿಸೈನ್ ಬೇಕು ಅಂತ ಏನು ಇಂಟೆನ್ಷನ್ ಇರಲಿಲ್ಲ. ಹಳೆ ಡಿಸೈನೇ ಇರಲಿ, ಸ್ವಲ್ಪ ಗಟ್ಟಿ ಇರೋದು ಬೇಕು ಅಂತ ಇತ್ತು. ಏನಾದರೂ ನೀವು ಒಡವೆ ತೊಗೊಂಡ್ರೆ, ಇದು ವಿಷಯನೇ ಆ ಥರ, ಒಡವೆ ತೊಗೊಂಡ್ರೆ ಅದೊಂದು ಸ್ವಲ್ಪ ದಿವಸದವರೆಗೂ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಟೊಳ್ಳಿರೋ ಚಿನ್ನ ಎಲ್ಲ ತೊಗೊಂಡ್ರೆ ಅದು ಸ್ವಲ್ಪ ದಿವ್ಸಕ್ಕೆ ಕಿತ್ತೋಗುತ್ತೆ.
ಅದು ವೇಸ್ಟೇಜು, ಕೂಲಿ, ಮಜೂರಿ ಅವ್ರು ನಮ್ಮ ತಲೆ ಮೇಲೆ ಹಾಕೇ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಅವರು ಕಿತ್ತೋಗಿದೆ 3 ತಿಂಗಳು ಕಿತ್ತೋಯ್ತು 6 ತಿಂಗಳು ಕಿತ್ತೋಯ್ತು ಅಂದರೆ ಅದು ಅಷ್ಟೊಂದು ಅವರೇನು ಅದಕ್ಕೆಲ್ಲ ಏನು ಬಿಟ್ಬಿಡಲ್ಲ ನಿಮಗೆ, ಕೂಲಿ ಕೊಡ್ತೀವಿ ಮಜೂರಿ ಕೊಡಬೇಡಿ ಅಂತ. ಎಲ್ಲ ಕೊಡಬೇಕಾದ್ರೆ ವಸೂಲಿ ಮಾಡ್ಕೊಂಡು ಕೊಟ್ಟಿರ್ತಾರಲ್ಲ. ಅದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಗಟ್ಟಿ ಇರೋದೆ, ಅದರಲ್ಲೂ ಎಸ್ಪೆಷಲಿ ಮಾಂಗಲ್ಯದ ಸರನ ಆಲ್ಮೋಸ್ಟ್ ಅಲ್ಲೂ ನೀವು ಯೂಸ್ ಮಾಡಬೇಕು ರೆಗ್ಯುಲರಾಗಿ. ಅದಕ್ಕೆ ತಗೋತೀವಿ. ಈ ಚಿಕ್ಕ ಮಕ್ಳು ಯಾರಾದರೂ ಎತ್ಕೋತೀವಿ, ಅವು ಮಕ್ಳು ಏನಾದರೂ ಹಿಂಗೆ ಹಿಡ್ಕೊಂಡು ಎಳ್ದಾಡ್ತವೆ, ಅವು ಆ ಥರದ್ದು ಎಲ್ಲ ಇದ್ದೇ ಇರುತ್ತೆ. ನಾವು ಹಾಕೊಂಡು ಮಲ್ಕೊತೀವಿ, ಏನಾದರೂ ಕೆಲಸ ಮಾಡ್ತಾನೆ ಇರ್ತೀವಿ, ಹತ್ತೋದು ಇಳಿಯೋದು ಎಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿದು ತೊಗೊಂಡ್ರೆ ಬೆಸ್ಟ್. ಯಾವಾಗಲೂ ಅಷ್ಟೇ ಮಾಂಗಲ್ಯದ ಸರನ, ಎಸ್ಪೆಷಲಿ ಮಾಂಗಲ್ಯದ ಸರನ ಸ್ವಲ್ಪ ಗಟ್ಟಿ ಇದರಲ್ಲಿ ಮಾಡಿಸ್ಕೊಳ್ಳಿ. ನಾನು ಸ್ವಲ್ಪ ದಿವಸದ ಹಿಂದೆಗಡೆ ಅಂದರೆ ಒಂದೂವರೆ ವರ್ಷದ ಹಿಂದೆಗಡೆ ಒಂದು ಮಾಂಗಲ್ಯದ ಸರ ಮಾಡಿಸ್ದೆ, 2 ಎಳೆದ ಮಾಂಗಲ್ಯದ ಸರ ಮಾಡಿಸ್ದೆ. ಅವಾಗ ನಮ್ಮ ಮನೇಲಿ ಒಂದು ಮದುವೆ ಇತ್ತು, ಅದು ಸ್ವಲ್ಪ ಹೆವಿ ಆಗೋಯ್ತು. ಅದು ಬ್ಯಾಂಕಲ್ಲಿದೆ, ಇನ್ನೊಂದು ಸತಿ ಯಾವಾಗಾದರೂ ಬ್ಯಾಂಕಿಂದ ತೊಗೊಂಡು ಬಂದರೆ ನಾನು ನಿಮಗೆ ಅದ್ರದ್ದು ವ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ. ಅದು ಸಿಕ್ಕಾಪಟ್ಟೆ ಹೆವಿ ಆಗೋಯ್ತು, ಅದು ಯೂಸೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ಅವಾಗ ಆ ಥರ ಬಿದ್ದುಬಿಟ್ಟು ಮಾಡಿಸ್ಕೊಂಬಿಟ್ಟೆ ಅಂತ ಅನ್ನಿಸ್ತು. ಸರಿ ಓಕೆ, ಇವಾಗ ಮಾಂಗಲ್ಯದ ಸರ ಕರಿಮಣಿ ಬೇಕೇ ಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಈಗ ಅದನ್ನು ಹಾಕ್ಕೊಳಕ್ಕಾಗಲ್ಲ ಡೈಲಿ ರೆಗ್ಯುಲರ್ ಆಗಿ. ಈಗ ಇದು ಬೇಡ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ. ಏನು ಮಾಡೋದು ಅಂತ ಅಂದ್ಕೊಂಡಾಗ ಸರಿ ಸಣ್ಣದೊಂದು ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡೆ. 1 ಎಳೆದು ಕರಿಮಣಿ ಸರ ಬೇಡ ಅಂತ ಫಸ್ಟೇ ಫಿಕ್ಸ್ ಆಗಿದೆ. ಯಾಕೆಂದರೆ 2 ಎಳೆ ಕರಿಮಣಿ ಸರನೇ ನಿಮಗೆ ಆಬ್ವಿಯಸ್ಲಿ ಚೆನ್ನಾಗಿ ಕಾಣೋದು. ಅದರಿಂದ ಏನು ಮಾಡಿದೆ, ಕರಿಮಣಿ ಸರ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇವಾಗ ಅದನ್ನು ತೋರಿಸ್ತೀನಿ. ಇದು ಕರಿಮಣಿ ಸರ ತೊಗೊಂಡು ಬಂದಿದ್ದೀನಿ, ಹೊಸದಾಗಿ ಕಾಣಿಸ್ತಾ ಇದೆಯಾ? ಡಿಸೈನ್ ಆರ್ಡಿನರಿನೇ, ಅದೇನು ಅಂಜಲಿ ಕಟಿಂಗ್ ಅಂತಾರಲ್ಲ ಆ ಥರದ್ದು ಕಟಿಂಗ್ ಇದು, ಅಂಜಲಿ ಕಟಿಂಗ್. ಇದು ಮಧ್ಯ ಒಂದೊಂದು ಕರಿಮಣಿ ಹಾಕ್ಸಿದ್ದೀನಿ ಈ ಥರ. ಇದು ಫುಲ್ ಕಾಣುತ್ತಲ್ಲ. ಇದಕ್ಕೆ ಎಲ್ಲಿದೆ ಇದು ಕಾಣಿಸ್ತಾ ಇದೆಯಾ? ಚಿಕ್ಕದು, ಇದು ಟೈರ್ ಇದೆ, ಟೈರ್ ಥರ ಇದೆ. ಇದು ಅಂಜಲಿ ಕಟಿಂಗ್. ಎರಡು ಕಟಿಂಗ್ ಮಿಕ್ಸ್ ಆಗಿದೆ ಇದರಲ್ಲಿ. ಇದಕ್ಕೆ ಈ ಥರ ಅಂದರೆ ಇದನ್ನು ಹಾಕ್ಸಿರ್ತೀನಿ ನಾನು. ಏನಕ್ಕೆ ಅಂತ ಅಂದರೆ, ನಿಮ್ಗೆ ಯಾವುದಾದ್ರೂ ಸರಕ್ಕೆ ಬೇಕಾದರೆ ಇಮಿಡಿಯೇಟ್ ಇದನ್ನು ತಕ್ಕೋಬೋದು. ಒಂದು ತಕ್ಕೊಂಡ್ರೆ ಇಮಿಡಿಯೇಟಾಗಿ ಬರುತ್ತೆ. ಅಂದರೆ 2 ತೆಗಿಬೇಕು. ತಕ್ಕೊಂಡ್ಬಿಟ್ರೆ ನೀವು ಇನ್ನೊಂದು ಸರಕ್ಕೆ ಬೇಕಿದ್ರೆ ಹಾಕ್ಕೋಬೋದು. ಮೊದಲು ಸುತ್ತಿಸ್ಬಿಟ್ಟಿದೆ ನಾನು. ಸುತ್ತಿಸಿದ್ರೆ ಇದೇನಾಗ್ಬಿಡುತ್ತೆ ಅಂದರೆ ಕಟ್ಟಾಗ್ಬಿಡುತ್ತೆ. ನೀವು ಸುತ್ತಿಸಿರೋದನ್ನು ತೆಗೆದು ಬೇರೆ ಸರಕ್ಕೆ ಹಾಕ್ಕೊಂಡ್ರೆ, ನೀವು ಒಂದೇ ಮಾಂಗಲ್ಯದ ಸರ ಹಾಕೋತೀರಾ ಅಂತ ಹೇಳಿದ್ರೆ ನೀವು ಇದನ್ನು ಸುತ್ತಿಸ್ಬಿಡಿ. ಅದೇನಾದರೂ ನೀವು ಸರ ಚೇಂಜ್ ಮಾಡ್ತೀರಾ ಆ ಥರದ್ದು ಏನಾದರೂ ಇದ್ದರೆ ಈ ಥರದನ್ನು ಹಾಕ್ಕೊಳ್ಳಿ. ಈ ಥರದನ್ನು ಹಾಕ್ಕೊಂಡ್ರೆ ನಿಮಗೆ ಬೇಕಾದಾಗ ತೆಗ್ದ್ಬಿಟ್ಟು ನೀವು ಬೇರೆ ಸರಕ್ಕೆ ಕೂಡ ಹಾಕ್ಕೋಬೋದು. ಇವಾಗ ಇದು ಮಾಂಗಲ್ಯದ ಸರ, ಹೊಸ ಡಿಸೈನ್. ಎಲ್ರಿಗೂ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ. 2 ಎಳೆದು ಬೇಕಾಗಿತ್ತು ಅಂತ ಅನಿಸ್ತು. ನಾನು ಆಲ್ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಇದು ಲೈಕ್ ಏನು ಅಂದರೆ ಚೆನ್ನಾಗಿ ಕಾಣುತ್ತೆ ಅನ್ನೋ ಥರ. ಲೈಕ್ ನಂಗೆ ಇಷ್ಟ ಆಯಿತು ಇದು ಡಿಸೈನ್. ಏನು ಹೇಳಲಿ ನಾನು ಅದ್ರ ಬಗ್ಗೆ, ನಂಗೆ ಇಷ್ಟ ಆಯಿತು, ಅದಕ್ಕೆ ಮಾಡಿಸ್ಕೊಂಡೆ. ಗುಂಡುದು ಕರಿಮಣಿ ಹಾಕ್ಸಿದ್ದೀನಿ ಇಲ್ಲಿಗೆ. ಗುಂಡುಗಿದೆ ಅದು ಕರಿಮಣಿ. ಇಲ್ಲಿ ಕರಿಮಣಿ ಮೇಲ್ಗಡೆ ಒಂದು ಕ್ಯಾಪ್ ಥರ ಹಾಕ್ಸಿದ್ದೀನಿ. ಲೈಕ್ ಅದು ಒಂದೇ ಬಿಟ್ಟರೆ ಅದು ಚೆನ್ನಾಗಿ ಕಾಣಲ್ಲ ಅಂತ ಇಲ್ಲೊಂದು ಕ್ಯಾಪ್ ಥರದ್ದು ಹಾಕ್ಸಿದ್ದೀನಿ. ಅಂದರೆ ಚಿನ್ನದ್ರಲ್ಲೇ ಒಂದು ಕ್ಯಾಪ್ ಥರದ್ದು ಮಾಡಿಬಿಟ್ಟು ಇಲ್ಲಿ ಹಾಕಿದ್ದಾರೆ ಕರಿಮಣಿಗೆ. ಇದು ಒಂದು ಹೊಸ ಲುಕ್ ಕೊಡ್ತಾ ಇದೆ ಕರಿಮಣಿಗೆ. ಬರೀ ಕರಿಮಣಿ ಬೇಡ ಅಂತ ಅಂದ್ಕೊಂಡು ಆ ಥರ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು. ನನಗಂತೂ ಸಖತ್ ಇಷ್ಟ ಆಯಿತು, ಅದಕ್ಕೆ ಮಾಡಿಸಿದ್ದೀನಿ. ಹೇಗಿದೆ ಅನ್ನೋದನ್ನು ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೊಸದು ಒಂದು ಸತಿ ಹಾಕ್ಕೊಂಡಿದೆ, ಅಂದರೆ ಲೈಕ್ ಇದನ್ನು ಹಾಕಿಸಿದಾಗ ಕರಿಮಣಿ ಇದು ಇದೇನು ಹೇಳ್ತೀವಿ, ಇದು ಸರಕ್ಕೆ ಇದನ್ನು ಹಾಕಿಸಿ ಅಂಗಡಿಯಿಂದ ತೊಗೊಂಡು ಬರಬೇಕಾದ್ರೆ ಒಂದು ಸತಿ ಹಾಕ್ಕೊಂಡು ಬಂದಿದ್ದೆ. ಲೈಕ್ ಇದ್ರದ್ದೇ ಒಂದು ಬ್ಲಾಗ್ ಮಾಡೋಣ ಶಾಪಿಂಗಿಂದು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಹಿಂದೆ ಮಾಡಿಸಿದ್ದೆ. ಇದು ಗೂಗಲ್ ಪಿನ್ ಬಂದಿರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಅದು ಶಾಪಿಂಗಿಂದೆಲ್ಲ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಹೊಸ ಮಾಂಗಲ್ಯದ ಸರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡಿಸಿದ್ದಲ್ಲ, ಸುಮ್ಮನೆ
ಚಿನ್ನದ ರೇಟ್ ಕಮ್ಮಿ ಆಗಿತ್ತು ಅಂತ ಮಾಡಿಸಿದ್ದು. ಅದು ಹಬ್ಬಕ್ಕೇ ಅವ್ರು ಡೆಲಿವರಿ ಕೊಡ್ತೀವಿ ಅಂತ ಹೇಳಿದ್ರು. ಸರಿ ಓಕೆ, ಅದು ಮಾಡೋದಕ್ಕೂ ಟೈಮ್ ಬೇಕಲ್ಲ. ನಾನು ಮಾಡಿಸಿದ್ದು ಇದು ರೆಡಿಮೇಡ್ ಹೋಗಿ ತೊಗೊಂಬಂದಿದ್ದಲ್ಲ. ನಾನು ಒಡವೆಗಳನ್ನ ಸ್ವಲ್ಪ ಮಾಡ್ಸೋದಕ್ಕೆ ಇಷ್ಟಪಡ್ತೀನಿ. ನಮ್ಗೆ ಹೇಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡಿಸ್ಕೊಂಡು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಂಗೆ ಇದು ಬೇಕಾಗಿತ್ತು. ನಾನು ಯಾರ ಹತ್ರನೂ ನನ್ನ ಫ್ರೆಂಡ್ ಅವ್ರ ಅಮ್ಮನ ಹತ್ರ ನೋಡಿದ್ದೆ. ಅದಕ್ಕೋಸ್ಕರ ಕರೆಮಣಿ ಮೇಲ್ಗಡೆ ಒಂದು ಕ್ಯಾಪ್ ಬೇಕಾಗಿತ್ತು. ಯೂಶ್ವಲಿ ಕರೆಮಣಿ ಬಂದುಬಿಡುತ್ತೆ, ಕರೆಮಣಿ ಬೇಡ ಅಂತ ಹೇಳ್ಬಿಟ್ಟು ಅದ್ರ ಕ್ಯಾಪ್ ಥರ ಮಾಡಿಸ್ಬಿಟ್ಟು ಮಾಡಿಸಿದ್ದು. ಹಾಗಾಗಿ ಇದು ಕಸ್ಟಮೈಸ್ ಮಾಡಿಸ್ಕೊಂಡು ನಂಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೆಂತ್ ಕೂಡ ಇದಕ್ಕಿಂತ ಒಂಚೂರು ಕಮ್ಮಿ ಇದೆ. ನಂಗೆ ಸ್ವಲ್ಪ ಲೆಂತ್ ಕಮ್ಮಿ ಇರೋದು ಬೇಕಾಗಿತ್ತು. ಇದು ಜಾಸ್ತಿ ಲೆಂತ್ ಇತ್ತು. ಇದು ನೋಡಿ, ಹಳೇದು ಸಿಕ್ಕಾಪಟ್ಟೆ ಲೆಂತ್ ಜಾಸ್ತಿ ಇದೆ. ನಂಗೆ ಲೆಂತ್ ಜಾಸ್ತಿ ಇರೋದು ಬೇಡ ಆಗಿತ್ತು. ಫಸ್ಟೇ ಅಂದ್ಕೊಂಡಿದ್ದೆ ನಾನು, ಲೆಂತ್ ಜಾಸ್ತಿ ಇದ್ದರೆ ಬೇಡ ಅಂತ ಅಂದ್ಕೊಂಡು. ಇದು ಉದ್ದ ಇತ್ತು, ಅದಕ್ಕೇನು ಮಾಡಿದೆ, ಸ್ವಲ್ಪ ಚಿಕ್ಕದು ಮಾಡಿಸ್ದೆ. ಅದು ಏನು ಹೇಳ್ತಾರೆ, ಉದ್ದ ತುಂಬ ಚೆನ್ನಾಗಿ ಕಾಣಲ್ಲ ನಿಮಗೆ. ನೀವು ಸ್ಯಾರಿ ಉಟ್ಕೊಂಡ್ರೆ ಸ್ವಲ್ಪ ಚಿಕ್ಕದಾಗಿದ್ರೇ ಚೆನ್ನಾಗಿ ಕಾಣುತ್ತೆ. ಇದಿಷ್ಟು ದೊಡ್ಡದಾಗಿದೆ ಇವಾಗ. ಇದು ಉದ್ದ ಇದೆ, ಇದು ಕರೆಕ್ಟಾಗಿದೆ. ಇಷ್ಟು ಉದ್ದ ಇದೆ. ಇದು ಮಾಂಗಲ್ಯದ ಸರಕ್ಕಿಂತ ಇಷ್ಟು ಉದ್ದ ಬರುತ್ತೆ, ಇಲ್ಲಿಂದ ಇಷ್ಟು. ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಸ್ವಲ್ಪ ಚಿಕ್ಕದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಅದು ಕರೆಕ್ಟಾಗಿ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೀರೆ ಎಲ್ಲ ಉಟ್ಕೊಂಡ್ರೆ ಅದು ಚೆನ್ನಾಗಿ ಕಾಣುತ್ತೆ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಇನ್ನೇನಾದರೂ ಅಪ್ಡೇಟ್ ಬೇಕಿದ್ದರೆ ಕೇಳಿ, ಅದನ್ನು ಹೇಳ್ತೀನಿ. ಇವತ್ತಿನ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು KSIC ಸಿಲ್ಕ್ ಸ್ಯಾರಿದ್ರ ಬಗ್ಗೆ 3 ಲಕ್ಷ ರೂಪಾಯಿ ಸ್ಯಾರಿ ಇದ್ರ ಬಗ್ಗೆ ಸರಿಯಾಗಿ ಅಪ್ಡೇಟ್ ಕೊಟ್ಟಿಲ್ಲ ನೀವು. ಆ ಸ್ಯಾರಿ ಬಗ್ಗೆ ಎಷ್ಟು ಹೇಳಿದ್ರೂ ಅವರಿಗೆ ಸಮಾಧಾನ ಆಗಲ್ಲ. ಅದೇನು ತೊಗೊಂಡು ಬಂದು ಅವ್ರು ಕೈ ಕೊಟ್ಬಿಡ್ಬೇಕು, ಅವಾಗ ಸಮಾಧಾನ ಆಗ್ಬೋದು. ಮೇ ಬಿ ಆ ಡ್ರೆಸ್ ಹೇಳಿಲ್ಲ, ಅದು ಹೇಳಿಲ್ಲ, ಇದು ಹೇಳಿಲ್ಲ. ಅಪ್ಪ ನನಗಂತೂ ಆ ಸ್ಯಾರಿ ವಿಡಿಯೋನೇ ಮಾಡಬಾರ್ದು ಅಂತ ಅನಿಸ್ಬಿಟ್ಟಿದೆ. ಆಮೇಲೆ ನೀವು ತೊಗೊಂಡು ಬಂದಿದ್ದೀರಾ, ಅದ್ರದ್ದು ವ್ಲಾಗ್ ಮಾಡಿ ಹಾಕಲಿಲ್ಲ ಅಂತ ಯಾರೋ ಒಂದಿಬ್ರು ಕಮೆಂಟ್ ಹಾಕಿದರು. ನಾನು ಯೂಶ್ವಲಿ KSIC ಸಿಲ್ಕ್ ಸ್ಯಾರಿ ತೊಗೊಂಬಂದರೆ ತುಮಕೂರಿಗೆ ಕೊಡ್ತೀನಿ. ಲೈಕ್ ಅದೇ ಇದನ್ನೆಲ್ಲ ಹಾಕೋದು ಮನೆಯಲ್ಲಿ ನಾನು ಕೂಡ ಹಾಕ್ತೀನಿ. ಬಾರ್ಡರ್ ಎಲ್ಲ ನಾನು ಹಾಕ್ತೀನಿ, ಲೈಕ್ ಫಾಲ್ಸ್ ಆ ಥರದ್ದೆಲ್ಲ ನಾನು ಹಾಕ್ತೀನಿ. ಆದರೆ ಮೈಸೂರು ಸಿಲ್ಕ್ ಸ್ಯಾರಿನ ಯಾರಾದರೂ ತುಂಬ ಚೆನ್ನಾಗಿ ಮಾಡೋರ ಕೈಲಿ ಮಾಡಿಸ್ಬೇಕು. ಯಾಕೆಂದರೆ ಅದು ತುಂಬ ತೆಳು ಇರುತ್ತೆ. ಅದು ತುಂಬ ಅದು ಬ್ಲೌಸೇ ಬರಲ್ಲ, ಅದಕ್ಕೆ ನಿಮಗೆ ಸ್ಟಿಚಿಂಗ್ ಕುತ್ಕೊಳ್ಳಲ್ಲ. ಆದಮೇಲೆ ನೀವು ಎಕ್ಸ್ಟ್ರಾ ಬ್ಲೌಸ್ ತೊಗೊಂಡು ಹೊಲಿಸ್ಬೇಕು. ಅದರಿಂದ ಏನು ಮಾಡ್ತೀನಿ, ಸ್ವಲ್ಪ ಯಾರಾದರೂ ಅದ್ರ ಬಗ್ಗೆ ಗೊತ್ತಿರೋರಿಗೆ ಕೊಡ್ತೀನಿ. ಲಾಸ್ಟ್ ಟೈಮ್ ನನ್ನ ಮನೇಲಿ ಒಂದು ಮದುವೆ ಇತ್ತು ಅಂತ ಹೇಳಿದ್ನಲ್ಲ, ಆವಾಗ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಸ್ಯಾರಿ ಕೊಟ್ಬಿಟ್ಟು ಎಷ್ಟು ಕೆಟ್ಟದಾಗಿ ಹಾಕ್ಕೊಡ್ಬೇಕು ಅಷ್ಟು ಕೆಟ್ಟದಾಗಿ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ರು. ಆ ಸೀರೆನೇ ವೇಸ್ಟ್ ಆಗೋಯ್ತು. ಹೆಚ್ಚು ಕಮ್ಮಿ ಅದೊಂದು 40-45 ಸಾವಿರ ರೂಪಾಯಿ ಸೀರೆ ಇರ್ಬೋದು. ಆ ಸೀರೆನೇ ವೇಸ್ಟ್ ಆಗೋಯ್ತು. ಅದು ನಮ್ಮ ತಾಯಿದು, ನಂದಲ್ಲ. ಆ್ಯಕ್ಚುಲ್ ನಾನು ಸ್ವಲ್ಪ ಪುಣ್ಯ ಮಾಡಿದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ಸತಿ ದೊಡ್ಡಬಳ್ಳಾಪುರದಲ್ಲಿ ಕೊಡೋದೇ ಬೇಡ ಅಂತ ಹೇಳ್ಬಿಟ್ಟು, ಅದು ಆ್ಯಕ್ಚುಲ್ ತುಂಬ ಫೇಮಸ್ ಟೈಲರ್ ಅವರು ದೊಡ್ಡಬಳ್ಳಾಪುರಕ್ಕೆ. ನನಗಂತೂ ಸಖತ್ ಬೇಜಾರಾಗೋಯ್ತು. ಏನು ಮಾತಾಡೋಂಗಿಲ್ಲ, ಸುಮ್ಮನೆ ಇರೋಂಗಿಲ್ಲ ಆ ಥರ. ಅವ್ರ ಹತ್ರ ಏನು ಜಗಳಾಡಿ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಏನು ಮಾಡಿದೆ, ಸರಿ ಇಲ್ಲಿ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ತುಮಕೂರಲ್ಲಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೀನಿ. ಅದನ್ನು ತರಕ್ಕೆ ಹೋಗೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಬರ್ತಡೇಗೆ ಅಂತ ಹೇಳಿ ತೊಗೊಂಡೆ. ಬರ್ತಡೇ ದಿವಸನೇ ನಂದು ಒಂದು ಕೋರ್ಟ್ ಕೇಸ್ ಇತ್ತು, ಅದ್ರದ್ದು ಜಡ್ಜ್ಮೆಂಟ್ ಬಂದುಬಿಟ್ಟಿತ್ತು. ಅದು ಜಡ್ಜ್ಮೆಂಟ್ ನನ್ನ ಫೇವರಾಗೇ ಆಗಿದೆ. ನನ್ನ ಫೇವರಾಗಿ ಆಗಿದ್ರೂ ಅದು ಕರೆಕ್ಟಾಗಿ ಆಗಿಲ್ಲ. ಅದು ಅದರಿಂದ ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಗಿ ಬರ್ತಡೇ ದಿವಸ ಅದನ್ನು ತಗೊಂಡೇ ಬರೋದು ಬೇಡ ಅಂತ ಹೇಳ್ಬಿಟ್ಟು ಫುಲ್ ಸಪ್ಕಾಗಿಬಿಡಿದೆ. ಅಭಿನವ್ಗೋಸ್ಕರ ಸ್ವಲ್ಪ ಮಾಲೆಲ್ಲ ಓಡಾಡ್ಕೊಂಡು ಬಂದಿದೆ ಆಯಿತು, ಅದರಿಂದ ತೊಗೊಂಡು ಬರಲಿಲ್ಲ. ಹಬ್ಬಕ್ಕೆ ನೋಡೋಣ, ಆದರೆ ಹೋಗಿ ತೊಗೊಂಡು ಬರ್ತೀನಿ. ಮದುವೆದು ಸ್ಯಾರಿ, KSIC ಸಿಲ್ಕ್ದು ಮದುವೆದು ಸ್ಯಾರಿ ಅಂತ ಹೇಳಿದ್ನ, ಮದುವೆ ದಿವಸ ಒಂದೊಂದೇ ದಿವಸ ಉಟ್ಕೊಂಡಿರೋದು, ಅದು ಇನ್ನೊಂದು ದಿವಸ ತೆಗೆದೇ ಇಲ್ಲ. ಅದನ್ನು ಒಂದು ಸತಿ ಮೈ ಮೇಲೆ ಉಟ್ಕೊಳ್ಳೋಣ ಅಂತ. ಎಲ್ಲಿಗೂ ನಾನು ಫಂಕ್ಷನ್ಸ್ ಅಟೆಂಡ್ ಮಾಡೋದು ತುಂಬ ಲೆಸ್. 1-2-3 ಅಟೆಂಡ್ ಮಾಡಿದ್ರೆ ಹೆಚ್ಚೆಚ್ಚು. ಫಂಕ್ಷನ್ಸ್ ಅಷ್ಟು ಅಟೆಂಡ್ ಮಾಡಲ್ಲ. ಅದರಿಂದ ಸೀರೆನೇ ಉಟ್ಕೊಳಕ್ಕಾಗಲ್ಲ. ಅದರಿಂದ ಅದು ಹಾಗೇ ಇಟ್ಟಿದ್ದೀನಿ. ನೋಡೋಣ, ಆದರೆ ಬೇಗ ತೊಗೊಂಡು ಬಂದುಬಿಟ್ಟು ಅದನ್ನು ತೋರಿಸ್ತೀನಿ. ಅದನ್ನು ತೋರಿಸಿಲ್ಲ, ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿಲ್ಲ. ನನಗಂತೂ ಏನು ಹೇಳಬೇಕು, ನಂಗೆ ಆ ವ್ಲಾಗೇ ಮಾಡಬಾರ್ದು ಅಂತ ಅನಿಸಿದೆ. ಇನ್ನೊಂದ್ಸತಿ ತೊಗೊಂಬಂದರೂ ಮಾಡಬಾರ್ದು ಅಂತ ಸುಮ್ಮನೆ ಕಮೆಂಟ್ ಮಾಡ್ತಾರೆ. ನಾನು ಏನು ಹೇಳಲಿ, ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ನಿಮ್ಗೇನಾದರೂ ಮಾಂಗಲ್ಯದ ಸರದ ಅಪ್ಡೇಟ್ ಏನಾದರೂ ಬೇಕಿದ್ರೆ, ಡಿಸೈನ್ಸ್ ಏನಾದರೂ ಬೇರೆ ಏನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ.
ಈ ವ್ಲಾಗ್ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಾದರೂ ಹೇಳೋದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವ್ಲಾಗಿಗೆ ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್ ಬಾಯ್.